ಅದೆಷ್ಟೇ ದೊಡ್ಡ ಕಂಪ್ನಿ ಆಗಿರಲಿ, ಆ ಹುಡುಗಿದಳಲ್ಲ ಶಾಂತಲಕ್ಷ್ಮಿ, ಆಕೆಗೆ ಮೋಸ ಮಾಡೋಕ್ಕಾಗೋದಿಲ್ಲ. ರನು ಸಿಗುತ್ತೆ, ಹಾಗೆ ಕೆಲಸನೂ ಇರುತ್ತೆ, ಜೊತೆಗೆ ಸಂಬಳ ಸಹಿತ ಸಿಗುತ್ತೆ. ಅಪ್ಪ ಯಾಕೆ ಯಾವಾಗ್ಲೂ ಬೇಜಾರಲ್ಲಿ ಇರ್ತಾರೆ ಅಂತ ಅನಿಸ್ತಿತ್ತು. ಅವ್ರಿಗಾದಂತ ಅವಮಾನ ಇನ್ನು ಅವ್ರ ಮನ್ಸಿಂದ ಮಾಸಿಲ್ಲ. ಅವ್ರು ಮತ್ತೆ ಕಪ್ಪು ಕೋಟ್ ಹಾಕಿ ವಾದ ಮಾಡೋದನ್ನ ನಾನು ನೋಡ್ಬೇಕು. ನನ್ನ ಆಸೆ ಕನಸಾಗಿ ಉಳ್ಬಿಡ್ಬೇಡ. ಮಾವ, ಏನ್ ಮಾವ, ಎಲ್ಲಾ ಸೆಕ್ಷನ್ಗಳು ನಿಮ್ ನಾಲ್ಗೆ ತುದಿನಲ್ಲೇ ಇದೆ. ನೋಡಿದ್ರ, ನೀವು ಕೋರ್ಟಿಂದ ದೂರ ಇರ್ಬೋದು, ಆದ್ರೆ ನೀವು ಕಲ್ತಿರೋ ವಿದ್ಯೆ ಯಾವತ್ತೂ ದೂರ ಆಗಲ್ಲ. ಮಾವ, ನೀವ್ಯಾಕೆ ಮತ್ತೆ ಕಪ್ ಕೋಟ್ ಹಾಕ್ಬಾರ್ದು? ಮತ್ತೆ ಕೋರ್ಟಿಗೆ ಬರ್ಬೋದಲ್ಲ ಮಾವ? ರವೀಂದ್ರ ಭಟ್ಕಳ್ ಅವರು ನ್ಯಾಯಾಲಯದ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಕಾರಣ ಅವರ ಬಾರ್ ಕೌನ್ಸಿಲಿಂಗ್ ಅನ್ನು 12 ವರ್ಷಗಳ ಕಾಲ ರದ್ದುಗೊಳಿಸಲಾಗಿದೆ. ಮಾವ, ನಿಮ್ ಬಾರ್ ಕೌನ್ಸಿಲ್ ಲೈಸೆನ್ಸ್ ರದ್ದಾಗಿ ಎಷ್ಟು ವರ್ಷ ಆಯ್ತು? ಬೇಡ ಅಳಿಯಂದ್ರ, ಮತ್ತೆ ಆ ಸಾಹಸ ಬೇಡ. ಎಷ್ಟೋ ವರ್ಷ ಆಗೋಗ್ಬಿಟ್ಟಿದೆ, ಮತ್ತೆ ಹಾಕ್ಬೇಕದಲ್ಲ, ಬಿಟ್ಬಿಡಿ. ಬೇಡ, ಈ ವಯಸ್ಸಲ್ಲಿ ಮತ್ತೆ ಕೋರ್ಟು ಕೇಸು ಇವೆಲ್ಲ ಯಾಕ್ಬೇಕು ನನಗೆ? ಈಗ ಬಿಡಿ, ನಿಮಗೆ ಪುಟ್ಟಿಗೆ ಅಸಿಸ್ಟೆಂಟ್ ಆಗಿದ್ದೀನಲ್ಲ, ನಾನು ಹೀಗಿದ್ದೀನಲ್ಲ, ಇದೇ ನನ್ನ ನೆಮ್ಮದಿ. ಮಾವ, ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ನೀವು ಮನೇಲಿ ಯಾಕೆ ಕೂತ್ಕೋಬೇಕು? ನೀವು ಮತ್ತೆ ಕೋಟ್ ಹಾಕೊಂಡ್ರೆ ಎಷ್ಟು ಜನಕ್ಕೆ ಸಹಾಯ ಆಗತ್ತೆ ಗೊತ್ತಾ? ಹೌದು ಮಾವ, ನೀವು ಮತ್ತೆ ಕೋರ್ಟಿಗೆ ಬರಲೇಬೇಕು. ನೀವು ವಾದ ಮಾಡೋದನ್ನ ನಾನು ಭಾರ್ಗವಿ ಕೂತ್ಕೊಂಡು ನೋಡ್ಬೇಕು ಮಾವ. ಮಕ್ಕಳು ಮನೇಲಿದ್ರೆ ಆ ಖುಷಿನೇ ಬೇರೆ ನೋಡು. ನಿಮ್ಮ ಅಪ್ಪನ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ನೀವಿಬ್ರು ಮನೆಗೆ ಬಂದಿರೋದು ಅವ್ರಿಗೆ 100 ಆನೆ ಬಲ ಬಂದಾಗಿದೆ. ನಾನ್ ಖುಷಿಯಾಗಿದ್ದೇನಲ್ಲ, ಅದಕ್ಕೆ ಅವರು ಖುಷಿಯಾಗಿದ್ದಾರೆ. ನನ್ ಖುಷಿನೇ ಅಪ್ಪನ ಖುಷಿ. ನಿನ್ಗಷ್ಟು ಗೊತ್ತಿಲ್ವಾ ಅಮ್ಮ? ಹಾಗೆ ಈ ಮಗಳಿಗೂ ಅಪ್ಪ ತುಂಬಾ ಖುಷಿಯಾಗಿರ್ಬೇಕು ಅನ್ನೋ ಆಸೆ ಇದೆ ಅಮ್ಮ. ಅಪ್ಪ ಮತ್ತೆ ಲಾಯರ್ ಆಗ್ಬೇಕಮ್ಮ. ಲಂಚ್ ದಾಸೆಗೋಸ್ಕರ ಸಾಕ್ಷಿಗಳನ್ನ ದುಡ್ಡಿಗೆ ಮಾರ್ಕೊಂಡು ಕೋರ್ಟ್ ಇಂದ ಬಹಿಷ್ಕಾರ ಹಾಕ್ಸ್ಕೊಂಡಿದ್ದಾನೆ. ಬಾರ್ ಕೌನ್ಸಿಲ್ ಇಂದ ಇವನ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿದಾರೆ. ಅದಕ್ಕೆ ಮನೇಲಿ ಕೂತಿರೋದು ನಾಯಿ. ನೀನು ಲಂಚ್ ನನ್ಗೆ ನಿನ್ನ ಆಸೆ ಏನು ಅಂತ ಕೇಳಿದ್ರೆ, ಅಪ್ಪ ಮತ್ತೆ ಕಪ್ಪು ಕೋಟ್ ಹಾಕಿ ಫೈಲ್ ಹಿಡ್ಕೊಂಡು ಕೋರ್ಟ್ಗೆ ಹೋಗ್ಬೇಕು. ಅದೇ ನನ್ನ ಆಸೆ ಅಮ್ಮ. ಈ ಆಸೆ ನೆರವೇರಿದ್ರೆ ಮಾತ್ರ ನಾನು ನಿಮ್ ಹಾಗೆ ಖುಷಿಯಾಗಿರೋದು. ಭಾರ್ಗವಿ, ನಿಮ್ಮಪ್ಪ ಲಾಯರ್ ಕೆಲಸ ಬಿಟ್ಬಿಟ್ರು ಅನ್ನೋದಷ್ಟೇ ನೀನು ಯೋಚನೆ ಮಾಡ್ತಾ ಇದೀಯಾ? ಒಂದೇ ಒಂದು ಕೇಸಿಂದ ಅವ್ರು ಇಷ್ಟು ವರ್ಷ ಕೆಲಸ ಮಾಡಿಲ್ಲ ಅಂದ್ರೆ ಅದರಿಂದ ಅವ್ರಿಗಾಗಿರೋ ಅವಮಾನ, ಭಯ, ನೋವು ಎಷ್ಟಿರ್ಬೋದು ಅಂತ ನೀನು ಯೋಚನೆ ಮಾಡಿದ್ಯಾ? ಗೊತ್ತಮ್ಮ, ನನ್ಗೆಲ್ಲ ಗೊತ್ತು. ಇಲ್ಲ, ನಿನಗೇನು ಗೊತ್ತಿಲ್ಲ ಭಾರ್ಗವಿ. ಪೂರ್ತಿಯಾಗಿ ಅವರ ನೋವನ್ನ ಆಚೆ ಹಾಕೇ ಇಲ್ಲ ಕಣೆ.
ಕೋರ್ಟು ಕೇಸು ಅಂದ್ರೆ ಅವ್ರ ಮನಸ್ಸಿಗೆ ಹಿಂಸೆ ಆಗತ್ತೆ. ಈ ಅರ್ಥ ಇಲ್ದಿರೋ ಸಾಹಸ ಬೇಡ ಭಾರ್ಗವಿ. ಮನೇಲಿ ನೀನು ಅಳಿಯಂದ್ರು ಇಬ್ಬಿಬ್ರು ಲಾಯರ್ ಇದ್ದೀರಾ, ಅಷ್ಟೇ ಸಾಕು. ಅದೇಕಮ್ಮ ಸಾಲುತ್ತೆ? ಇವತ್ತೆಲ್ರೂ ನನ್ನನ್ನೇನೋ ತುಂಬಾ ಹೊಗಳ್ತಾ ಇರ್ಬೋದು, ದೊಡ್ಡ ಸಾಧನೆ ಮಾಡಿದೀನಿ ಅಂತಾನೂ ಅಂತಿರ್ಬೋದು. ಆದ್ರೆ ನಾನ್ ಹೀಗಾಗೋಕೆ ಯಾರ್ ಕಾರಣ ಹೇಳು? ನಮ್ಮಪ್ಪನಂತ ಒಳ್ಳೆ ಗುರು ನನ್ನ ಕೈಯಲ್ಲೇ ಇಷ್ಟೊಂದಾಗತ್ತೆ ಅಂದ್ರೆ ಇನ್ನು ಅವ್ರು ನನ್ ಗುರು ಅಮ್ಮ. ಅವ್ರ ಕೈಲಿ ನೆಷ್ಟ ಆಗ್ಬೋದು. ನೋಡಿ ಹೇಳಿ ಅಂದ್ರೆ ನನ್ನ ಕಷ್ಟಗಳು ನನ್ನ ಜೊತೆನಲ್ಲೇ ಮುಗ್ದು ಹೋಗ್ಬಿಡ್ಲಿ. ಈ ಕಷ್ಟ ನಷ್ಟದ ಭಾರ ನಿಮ್ಮೇಲೂ ಬರೋದು ಬೇಡ. ಮುದ್ದಾದ ಮಗಳು, 10 ಊರು ಹುಡುಕಿದ್ರು ಸಿಗದಂತ ಅಳಿಯ, ನೀವಿಬ್ರು ಸೇರಿ ಸಮಾಜನೇ ನಿಮ್ ಕಡೆ ತಿರುಗಿ ನೋಡ್ಬೇಕು ಅಂತ ಸಾಧನೆ ಮಾಡ್ತಾ ಇದ್ದೀರಾ. ಅದೆಷ್ಟೋ ದಿನಗಳ ನಂತರ ನಮ್ಮನೆಯಲ್ಲೂ ನಗು ಕಾಣಿಸ್ಕೊಂಡಿದೆ ಅಳಿ ಅಂದ್ರೆ ನನ್ಗದೇ ನೆಮ್ಮದಿ. ಇನ್ನು ಉಳಿದಿರೋ ಅಲ್ಪ ಸ್ವಲ್ಪ ಸಮಯನ ಒಬ್ಬ ತಂದೆಯಾಗಿ ಒಬ್ಬ ತಾತನಾಗಿ ಕಳಿಬೇಕು ಅಂತ ನನ್ನ ಆಸೆ. ನೀವಿಬ್ರು ಖುಷಿಯಾಗಿದ್ದು ಬಿಟ್ರೆ ಅದೇ ನನ್ ಖುಷಿ. ಬೇಡ, ಆ ಬಾರ್ ಕೌನ್ಸಿಲ್ ಲೈಸೆನ್ಸ್ ರಿವೋಕ್ ಆಗೋದು ಬೇಡ, ಮತ್ತೆ ನಾನು ಕೋರ್ಟ್ ಹೋಗೋದು ಬೇಡ. ನೋಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಹೇಳಿ ಅಂದ್ರೆ. ಅವ್ರ ಟ್ಯಾಲೆಂಟ್ ಅನ್ನ ನೋಡಿನೇ ಅವ್ರಿಗೆ ಮೋಸ ಮಾಡಿರೋದು, ಅವ್ರನ್ನ ಕೋರ್ಟಿಂದ ಹೊರಗಡೆ ಹಾಕಿರೋದು. ಆದ್ರೆ ಈಗ ಅವ್ರ ಮಗಳು ಬಂದಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗ, ಮಕ್ಳಿಗೆ ನೋವಾದಾಗ ಮೋಸ ಆದಾಗ ಅಪ್ಪ ಅಮ್ಮಂಗ್ ಸಂಕಟ ಆಗತ್ತೆ ಅಲ್ವಾ? ಹಾಗೆ ನಮ್ಮ ಅಪ್ಪ ಅಮ್ಮಂಗ್ ಯಾರೋ ಮೋಸ ಮಾಡಿದ್ದಾರೆ ಅಂದಾಗ ಸಂಕಟ ಆಯ್ತಮ್ಮ. ಅದಕ್ಕೆ ಆದಷ್ಟು ಬೇಗ ನಮ್ಮಪ್ಪನ ಕೋರ್ಟಿಗೆ ಕರ್ಕೊಂಡು ಬರ್ತೀನಿ ಅಂತ ಅವ್ರ ಹತ್ರ ಸವಾಲ್ ಹಾಕಿದ್ದೀನಿ. ಈಗಷ್ಟೇ ಮನೇಲಿ ನೆಮ್ಮದಿ ಶಾಂತಿ ಅಂತ ನೋಡ್ತಾ ಇದೀವಿ. ಈ ಸವಾಲು, ಈ ಪಂದ್ಯ ಇದೆಲ್ಲ ಬೇಕಾ ಭಾರ್ಗವಿ? ಬೇಕು ಅಮ್ಮ, ಖಂಡಿತ ಬೇಕು. ನಿಮಗ್ ಬೇಕೋ ಬೇಡವೋ ನನಗ್ ಗೊತ್ತಿಲ್ಲ, ಆದ್ರೆ ಅವ್ರ ಮಗಳಾಗಿ ಅವ್ರನ್ನ ಮತ್ತೆ ಕೋರ್ಟಲ್ಲಿ ನೋಡಕ್ಕೆ ನಾನಂತೂ ತುಂಬಾ ಕಾತರಳಾಗಿದ್ದೀನಿ. ರವೀಂದ್ರ ಭಟ್ಕಳ್ ಅಂದ್ರೆ ಸುಮ್ನೆ ಅಲ್ಲ ಅಮ್ಮ, ಅವರು ಒಂದು ಬ್ರ್ಯಾಂಡ್. ಅವ್ರ ಪರಿಶ್ರಮನ ಅಷ್ಟು ಸುಲಭವಾಗಿ ಮರೆಯೋ ಮಾತೇ ಇಲ್ಲ. ನೋಡು ಭಾರ್ಗವಿ, ನಾನು ಹೇಳೋ ಮಾತನ್ನ ಸ್ವಲ್ಪ ಕೇಳಿಸ್ಕೊ. ಇಷ್ಟು ವರ್ಷ ನೀನು ಒಬ್ಬ ಮಗಳಾಗಿ, ವಿದ್ಯಾರ್ಥಿಯಾಗಿ, ಲಾಯರ್ ಆಗಿ, ಹೆಂಡತಿಯಾಗಿ ನಿನ್ನ ಮುಂದೆ ಬಂದಂತ ಎಲ್ಲ ಪಾತ್ರನೂ ಚೆನ್ನಾಗಿ ನಿಭಾಯಿಸಿದ್ಯಾ. ಇನ್ನು ಮುಂದೆ ನಿನ್ JP ಮನೆ ಸೊಸೆ ಅನ್ನೋ ಪಾತ್ರನ ನಿಭಾಯಿಸ್ಬೇಕು. ಆ ಜವಾಬ್ದಾರಿನ ನೀನ್ ನಿಭಾಯಿಸ್ಬೇಕು ಭಾರ್ಗವಿ. ನೋಡಮ್ಮ, ಈಗಷ್ಟೇ ನಿನ್ ಸಂಸಾರ ಶುರುವಾಗ್ತಾ ಇದೆ. ಇವತ್ತಲ್ಲ ನಾಳೆ ನೀನು JP ಅವರು ಎಲ್ಲ ಜೊತೆಯಾಗೇ ಇರ್ತೀರಾ. ಒಂದೇ ಮನೇಲಿ ಇರೋ ದಿನ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಭಾರ್ಗವಿ. ನೀನು ಅರ್ಜುನ್ ಜೀವನದಲ್ಲಿ ಇನ್ನೂ ನೋಡ್ಬೇಕಾಗಿರೋದು ತುಂಬಾ ಇದೆ.
ಅದರ ಮಧ್ಯೆ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಈ ಸವಾಲು, ಈ ಕೋರ್ಟು, ಈ ಕೇಸು ಅನ್ಕೊಂಡು ನೀನು ನಿಮ್ ಸಂಸಾರನ ಮರ್ತ್ಬಿಡ್ಬೇಡ ಭಾರ್ಗವಿ. ನೀನ್ ಹೇಳಿದ್ ನಿಜ ಅಮ್ಮ. ಆ ಮನೆ ಸೊಸೆ ಅನ್ನೋ ಜವಾಬ್ದಾರಿನ ನಾನ್ ನಿಭಾಯಿಸ್ಬೇಕು. ಆದ್ರೆ ಅದಕ್ಕೂ ಮುಂಚೆ ಮಗಳು ಅನ್ನೋ ಈ ಕರ್ತವ್ಯನೂ ಅಷ್ಟೇ ಮುಖ್ಯ ಅನ್ನಿಸ್ತಾ ಇದೆ ಅಮ್ಮ. ಮುಖ್ಯನೇ ಪುಟಿ. ಆದ್ರೆ ನೀನು ಜೆ.ಪಿ. ಮನೆಯೊಳಾಗಿ ಒಂದ್ಸಲ ಯೋಚನೆ ಮಾಡಿ ನೋಡು. ಈಗ್ಲೇ ಸಂಧ್ಯನ್ ಕೇಸ್ನಲ್ಲಿ ಅವ್ರ ವಿರುದ್ಧ ಹೋಗಿ ಎಲ್ಲ ರಾದ್ಧಾಂತ ಆಗಿದೆ. ಈಗ ಅವರಿಂದನೇ ಮನೇಲಿ ಕೂತಿರೋ ನಿಮ್ಮಪ್ಪನ್ನ ಮತ್ತೆ ಕರ್ಕೊಂಡು ಹೋಗಿ ಕೋರ್ಟಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನೀನ್ ಹೀಗ್ ಮಾಡಿದ್ರೆ ಆ ಜೆ.ಪಿ. ಅವ್ರು ಸುಮ್ಮನೆ ಇರ್ತಾರ? ಇಲ್ಲಿ ನೋಡ್ ಭಾರ್ಗವಿ, ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳಿಬಹುದು, ಆದ್ರೆ ಅವನ ವೈಯಕ್ತಿಕ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಕಣೆ. ನಿನಗ್ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ ಅಂದ್ರೆ ನಾನು ನಿಮ್ಮಪ್ಪ ಖುಷಿಯಾಗಿರ್ತೀವಾ? ಇರೋಕ್ ಸಾಧ್ಯನಾ? ಭಾರ್ಗವಿ, ಈ ಅಮ್ಮನ ಮಾತನ್ನ ಸ್ವಲ್ಪ ಅರ್ಥ ಮಾಡ್ಕೊಳೆ. ಈಗ ತಾನೇ ಜೆ.ಪಿ. ಫೋನ್ ಮಾಡಿದ್ದೆ. ನಾಳೆ ದೇವಸ್ಥಾನಕ್ಕೆ ಬರಕ್ಕೆ ಹೇಳಿದ್ದಾನೆ. ದೇವ್ರ ಸನ್ನಿಧಿಯಲ್ಲೇ ಮಾತಾಡಿ ರಿತುನ ಮನೆ ಕರ್ಕೊಂಬರೋಣ. ಸೂಪರ್ ಡ್ಯಾಡ್. ಡ್ಯಾಡ್, ರಿತು ನಮ್ಮ ಮನೆಗೆ ಬಂದ್ರೆ ನಾವ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಲ್ವಾ? ಆದಷ್ಟು ಬೇಗ ನನ್ನ ಅರ್ಜುನ್ ನನ್ನೋನಾಗ್ತಾನಲ್ವಾ? ಓಹೋ, ಏನ್ ಕತೆ? ಇಬ್ರು ಖುಷಿಯಾಗಿ ಮಾತಾಡ್ತಾ ಇದ್ದೀರಾ? ವಿಕಿ, ನಿನ್ ಬಗ್ಗೆನೆ ಮಾತಾಡ್ತಾ ಇದ್ವಿ. ನೀನು ರಿತು ಒಂದಾಗೋ ಸಮಯ ಬಂದೇ ಬಿಡ್ತು. ನಾಳೆ ರಿತುನ ನಮ್ಮ ಮನೆ ಕಳ್ಸ್ಕೊಡಕ್ ಅವ್ರು ಒಪ್ಕೊಂಡಿದ್ದಾರೆ. ಅದಕ್ಕೆ ಅಂತ ನಾವು ದೇವಸ್ಥಾನದಲ್ಲಿ ಎಲ್ರು ಸೇರ್ತಾ ಇದೀವಿ. ಗುಡ್. ಅಂದ್ರೆ ಜೆ.ಪಿ. ಪಾಟೀಲ್ ಫ್ಯಾಮಿಲಿ ನಮ್ ಕೈವಶ ಆಗ್ತಾರೆ ಅಂತ ಆಯ್ತು. ಪರವಾಗಿಲ್ಲ ವಿಕಿ, ನಿನ್ ರಿತು ಹೆಸರು ಕೇಳಿ ನಮ್ಮನ್ನೆಲ್ಲ ಮರ್ತೇ ಬಿಡ್ತೀಯ ಅನ್ಕೊಂಡಿದ್ದೆ. ಟ್ರ್ಯಾಕಲ್ಲೇ ಇದೆಯಾ? 3 ತಿಂಗಳು ಕಂಬಿ ಎಣಿಸಿದ್ದನ್ನ ಅದ್ ಹೇಗ್ ಮರೀಲಿ ಹೇಳು? ಪಾಪ ಮಾಮ್ ಇನ್ನೂ ಜೈಲಲ್ಲೇ ಇದ್ದಾರೆ. ಡ್ಯಾಡ್ ಪದವಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ನೀನು ಅರ್ಜುನಿಂದ ದೂರ ಇದೆಯಾ? ನೀವೆಲ್ಲ ಪಾಪ ಇಷ್ಟೊಂದು ಕಷ್ಟ ಪಡ್ತಿರುವಾಗ ನಾನು ಅದ್ ಹೇಗ್ ಖುಷಿಯಾಗಿರ್ಲಿ ಹೇಳು? ಮೊದ್ಲು ನಮಗ್ ಮೋಸ ಮಾಡಿದವ್ರಿಗೆಲ್ಲ ಮಣ್ಣು ಮುಕ್ಕಿಸ್ಬೇಕು. ಡ್ಯಾಡ್ ಕಳ್ಕೊಂಡಿರೋ ಪವರ್ನ ವಾಪಸ್ ಕೊಡಿಸ್ಬೇಕು. ಅಲ್ಲಿವರೆಗೂ ಈ ಲವ್ ಸ್ಟೋರಿಗೆಲ್ಲ ಟೈಮ್ ಇಲ್ಲ. ಬೇಷ್ ಮಗನ್, ನಿನಗೋಸ್ಕರ ನನ್ನ ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಇದೇ ದ್ವೇಷ, ರೋಷದ ಕಿಚ್ಚು ಕಡೆವರೆಗೂ ಇರಲಿ, ಆದ್ರೆ ಎಲ್ಲ ಮನಸ್ಸೊಳಗಡೆ ಇರಲಿ. ಮನಸ್ಸಲ್ಲಿ ಎಷ್ಟೇ ಹುಳುಕು ಕೊಳಕು ಇದ್ರೂ ಜನಗಳ ಕಣ್ಣಿಗೆ ಮಾತ್ರ ನಾವು ಮಹಾತ್ಮರಾಗಿ ಕಾಣಬೇಕು, ದೇವರಾಗಿರ್ಬೇಕು. ಜೆ.ಪಿ. ಹತ್ರನೇ ಇದ್ಕೊಂಡು ಅವನಿಗೆ ಬುದ್ಧಿ ಕಲಿಸ. ಒಟ್ಟಾರೆ ನಮ್ಮ ಕೈ ಜಾರಿ ಹೋಗಿದ್ದೆಲ್ಲ ಮತ್ತೆ ನಮ್ಮ ಕೈ ಸೇರಬೇಕು. ವಿಕಿ, ನಿನಗ್ ಪದವಿ ಬಂದ್ಮೇಲೆ ಆ ಭಾರ್ಗವಿನ ಮುಗಿಸ್ತೀಯ ಅಲ್ವಾ ವಿಕಿ? ಅವಾಗ ನನ್ ಅರ್ಜುನ್ ನನಗ್ ಸೇರ್ತಾನಲ್ವಾ ವಿಕಿ? ಖಂಡಿತ ಆಗತ್ತೆ. ನೀನ್ ಪ್ರೀತಿಸಿದ ಅರ್ಜುನ್ ಯಾವತ್ತಿದ್ರು ನಿನ್ನವನು. ಒಟ್ನಲ್ಲಿ ನಿಮ್ಮಿಬ್ರು ಲೈಫ್ ಸರಿ ಹೋದ್ರೆ ನನಗಾಗ ಸಮಾಧಾನ.
ಪಾರ್ಥ, ನಮ್ಮಿಬ್ರ ಲೈಫಲ್ಲಿ ಏನೆಲ್ಲ ನಡೆದು ಹೋಯ್ತು ಅಲ್ವಾ? ಎಲ್ಲೋ ಇದ್ದು ನಾವು ಸಿಕ್ಕಿ ಫ್ರೆಂಡ್ಸ್ ಆಗಿ, ಲವ್ ಮಾಡಿ, ಮದುವೆ ಆಗಿ, ಮುನಿಸು, ಕೋಪ, ಅಪನಂಬಿಕೆಗಳು ಇದೆಲ್ಲ ಹಾಗೆ ಮತ್ತೀಗ ಹೀಗೆ ಒಂದಾಗಿದ್ದೀವಿ ಅಂದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ. ನಿಜ ಕಣ್ರಿ, ನಮ್ಮಿಬ್ರು ಲವ್ ಸ್ಟೋರಿ ಎಲ್ಲಿ ಟ್ರಾಜಿಡಿ ಆಗ್ಬಿಡತ್ತೋ ಅಂತ ಅನ್ಸ್ಬಿಟ್ಟಿತ್ತು. ಇದೆಲ್ಲ ಪವಾಡ ಅಂತಾನೆ ಅನ್ಬೇಕಷ್ಟೆ. ನಾವು ತಗೊಳ್ಳೋ ಸಣ್ಣ ಸಣ್ಣ ನಿರ್ಧಾರ ಜೀವನದ ಹಾದಿಯನ್ನೇ ಬದಲಾಯಿಸುತ್ತೆ ಅನ್ನೋದು ಎಷ್ಟು ನಿಜ ಅಲ್ವಾ? ನೀವು ಸತ್ಯನಾರಾಯಣ ಪೂಜೆ ದಿನ ಆ ದೇವಸ್ಥಾನದ ಮುಂದೆ ಆ ರೌಡಿಗಳಿಗೆ ಹೆಂಗ್ ಬಾರಿಸ್ತಿದ್ರಿ ಗೊತ್ತಾ? ಓ ಮೈ ಗಾಡ್, ಅಲ್ಲೇ ಫಿದಾಗ್ಬಿಟ್ಟೆ. ಅವತ್ತಿಂದ ಇವತ್ತಿನವರೆಗೂ ನಾನು ಈ ದೇವಿ ದಾಸ ಆಗ್ಬಿಟ್ಟಿದೆ. ಹೌದು, ನಿಮಗೆ ಯಾವಾಗ ನಾನೇ ನಿಮ್ ಹುಡುಗ ಅಂತ ಅನ್ಸಿದ್ದು? ಹುಡುಗ ನೋಡಕ್ ಚೆನ್ನಾಗಿದ್ದಾನೆ ಅಂತ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ನಿಮ್ ಬಗ್ಗೆ ಒಳ್ಳೆ ಭಾವನೆ ಇತ್ತು. ಮನೆ ಪರಿಸ್ಥಿತಿಗೆ ಕಾಲೇಜ್ ಮುಗ್ದಿದ ತಕ್ಷಣ ಮನೆ ಜವಾಬ್ದಾರಿ ಎಲ್ಲ ಹೆಗಲ ಮೇಲೆ ಬಿತ್ತು ಪಾರ್ಥ. ಕೆಲವೊಂದ್ಸಲ ಪರಿಸ್ಥಿತಿ ನಮ್ಮ ಮುಗ್ಧತೆನ ಕಿತ್ಕೊಂಡ್ ಬಿಡುತ್ತೆ. ಆ ಟೈಮಲ್ಲಿ ಬರಡು ಭೂಮಿಗೆ ತಂಗಾಳಿ ತರ ನೀವ್ ಬಂದ್ರಿ. ನಾನ್ ಹೇಗೆ ಎಲ್ರ ಬಗ್ಗೆನೂ ಕೇರ್ ತೋರಿಸ್ತೀನೋ ಹಾಗೆ ನನ್ ಬಗ್ಗೆ ಯಾರೊಬ್ರು ಕೇರ್ ತೋರಿಸಿದಾರೆ, ಪ್ರೀತಿ ತೋರಿಸ್ತಿದಾರೆ ಅಂತ ಅಂದಾಗ ನನಗ್ ನಿಮ್ ಮೇಲೆ ಸ್ವಲ್ಪ ಕುತೂಹಲ ಜಾಸ್ತಿ ಆಯ್ತು. ಎಲ್ಲಾದ್ರಲ್ಲೂ ಲಾಜಿಕ್ ಹುಡ್ಕೋ ನಾನು ನಿಮ್ ವಿಷಯ ಅಂತ ಬಂದಾಗ ನೀವ್ಯಾರು, ನಿಮ್ ತಂದೆ ತಾಯಿ ಯಾರು ಅಂತಾನು ತಿಳ್ಕೊಳ್ದೆ ನಿಮ್ಮನ್ ಮದ್ವೆ ಆಗಿ ಮನೆಯಿಂದ ಹೊರಗಡೆ ಬಂದೆ ಅಂತ ಆದ್ರೆ ನೀವೇ ಯೋಚನೆ ಮಾಡಿ ನಾನ್ ನಿಮ್ ಮೇಲೆ ಅದೆಷ್ಟು ನಂಬಿಕೆ ಇಟ್ಟಿದ್ದೀನಿ ಅಂತ. ಆಮೇಲೆ ನೀವು JP ಮಾವನ್ ಮಗ ಆಗಿದ್ರು ಕೂಡ ನಮ್ ಕುಟುಂಬದ ಪರವಾಗಿ ನಿಂತಿದ್ದು, ಜಗಳ ಮಾಡಿದ್ದು, ನನ್ಗೋಸ್ಕರ ಬೇಲ್ ಕೊಡ್ಸಿ ನನ್ನನ್ನ ಕಾಪಾಡಿದ್ದು ಅಷ್ಟೇ ಯಾಕೆ, ಬೆಳಗ್ಗೆ ನೀವು ನನ್ಗೋಸ್ಕರ ಮಾಡ್ಕೊಟ್ರಲ್ಲ ದೋಸೆ, ಇದನ್ನೆಲ್ಲ ನೋಡಿ ನಾನು ಪ್ರತಿದಿನ ನಿಮ್ ಪ್ರೀತಿಲಿ ಬೀಳ್ತಾನೆ ಇದ್ದೀನಿಪ್ಪ. ಅಷ್ಟೊಂದು ಪ್ರೀತಿ ಇದೆಯಾ? ಮತ್ತಿನ್ನೇನು ನಿಮ್ ಹುಡುಗರ್ ಹಾಗೆ ಅಂತ ಅನ್ಕೊಂಡಿದೀರಾ? ಒಂದಿನ ನೋಡಿದ್ರಂತೆ ಪ್ರೀತಿ ಆಗೋಯ್ತಂತೆ. ಹುಡುಗಿ ಸಿಗೋವರ್ಗು ಮಾತ್ರ ತುಂಬಾ ಅಟೆನ್ಷನ್ ಕೊಡೋದು ನೀವುಗಳು. ಇವಾಗ ಹೆಂಡತಿ ನೋಡಿ ಪ್ರೀತಿ ಕಡಿಮೆ ಆಗೋಯ್ತಲ್ವಾ? ರೇ ಏನ್ರಿ ನೀವು? ಹ್ಯಾಪಿ ಮೂಡಿಂದ ಒಂದೇ ಸಲ ಕೋಪ ಮುನ್ಸು ತೋರ್ಸಕ್ಕೆ ನಿಮ್ ಹೆಣ್ಮಕ್ಳಿಂದಾನೇ ಸಾಧ್ಯ ನೋಡಿ. ನೀವು ಪ್ರತಿದಿನ ಪ್ರೀತಿಲ್ ಬೀಳ್ತಿದ್ರೆ ನಾನು ಪ್ರತಿ ಕ್ಷಣ ಪ್ರೀತಿಲ್ ಬೀಳ್ತಾ ಇದ್ದೀನಿ. ಓಹೋ, ದೊಡ್ಡ ಕವಿ ನನ್ ಗಂಡ. ಹ್ಞೂ, ಮತ್ತೆ ಸೌಂದರ್ಯನ ಹೊಗಳ್ಬೇಕಂತೆ. ನನ್ನ ರಸಗುಲ್ಲ ನೀವು. ನಂದು ಬೇಡ. ನೀವು ನನ್ನ ಲೈಫಿಗೆ ಬೆಳಕು ಕೊಡೋ ಸೂರ್ಯ, ನಾನು ನಿಮ್ ಸುತ್ತ ಸುತ್ತೋ ಭೂಮಿ. ಭೂಮಿಗೇನೋ ಹತ್ರ ಬರೋ ಆಸೆ, ಆದ್ರೆ ಈ ಸೂರ್ಯದೇವಿ
ಸುಟ್ಟು ಬಿಡ್ತೀನಿ ಅಂತ ಹೆದರಿಸ್ತಾಳೆ. ನಾವೇನೋ ಚೆನ್ನಾಗೇ ಇದೀವಿ ಪಾರ್ಥ, ಆದ್ರೆ ನಮ್ ಸುತ್ತಮುತ್ತಲಿನ ಜನನೂ ಖುಷಿಯಾಗಿರ್ಬೇಕಲ್ವಾ? ನಿಜ ಭಾರ್ಗವಿ, ನಾವಿಬ್ರು ಹತ್ರ ಆಗಿದ್ದೆ ನಮ್ಮಿಬ್ರಿಗೂ ನಮ್ಮ ಅಪ್ಪಂದ್ರ ಮೇಲಿರೋ ಪ್ರೀತಿಯಿಂದ. ಆದ್ರೆ ಅವರು ತದ್ವಿರುದ್ಧ ದಿಕ್ಕಲ್ಲಿರ್ತಾರೆ ಅಂತ ನಾವಿಬ್ರು ಯೋಚನೆ ಮಾಡಿಲ್ಲ. ಪಾರ್ಥ, ನಾನ್ ನಿಮ್ ಜೀವನಕ್ಕೆ ಬಂದು ನಿಮ್ಮನ್ನ ನಿಮ್ ಮನೆಯವ್ರೆಲ್ಲ ನಾನು ದೂರ ಮಾಡದ್ನ? ಯಾಕೆ ಹಾಗಂತೀರಾ? ನೀವು ನಮ್ಮನೆಯವರೇ ಅಲ್ಲ. ನೋಡಿ, ನೀವ್ ಯಾವ ತಪ್ಪು ಮಾಡಿಲ್ಲ. ಪರಿಸ್ಥಿತಿ ನಮ್ ಕೈ ಮೀರಿ ಹೋಗಿ ಡ್ಯಾಡ್ ಮುನ್ಸ್ಕೊಂಡಿದ್ದಾರೆ ಅಷ್ಟೆ. ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ.